ಬೆಂಗಳೂರಿನಲ್ಲಿ ಸೀರಿಯಲ್ ನಟಿಗೆ ಲೈಂಗಿಕ ಕಿರುಕುಳ ನೀಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬಂದಿದೆ. ಫೇಸ್ಬುಕ್ನಲ್ಲಿ ತನ್ನ ಗುಪ್ತಾಂಗದ ವಿಡಿಯೋವನ್ನು ಕಳಿಸಿ ಈಕೆಗೆ ಟಾರ್ಚರ್ ಕೊಟ್ಟಿದ್ದಾನಂತ ಒಬ್ಬ. ಕನ್ನಡ ತೆಲುಗು ಧಾರಾವಾಹಿಗಳಲ್ಲಿ ನಡೆಸಿರುವಂತಹ ಈಕೆ 3 ತಿಂಗಳಿಂದ ನಟಿಗೆ ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇದ್ದ ಅನ್ನುವಂಥದ್ರ ಬಗ್ಗೆ ಈಗ ಆಕೆ ತನ್ನ ದೂರಿನಲ್ಲಿ ತಿಳಿಸಿದ್ದಾರೆ. ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸದಂತೆ ಆಸಾಮಿ, ಅದಾದ ನಂತರ ರಿಕ್ವೆಸ್ಟ್ ಸ್ವೀಕರಿಸಿದ ನಂತರ ಅಂದರೆ ಸ್ವೀಕರಿಸಿಲ್ಲ, ಇವರು ರಿಜೆಕ್ಟ್ ಮಾಡಿದ್ದಾರೆ. ಆಗ ಮೆಸೆಂಜರ್ನಲ್ಲಿ ಮೆಸೇಜ್ಗಳನ್ನು ಕಳಿಸಿದಂತೆ ಕಾಟ ಹೆಚ್ಚಾಗ್ತಾ ಇದ್ದಂತೆ ಬ್ಲಾಕ್ ಮಾಡಿದರು ಈ ಸೀರಿಯಲ್ ನಟಿ. ಮತ್ತೆ ಬೇರೆ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಅಶ್ಲೀಲ ಫೋಟೋಗಳನ್ನು ಈತ ಕಳಿಸ್ತಾ ಇದ್ದಂತೆ. ಈಗ ಫೋಟೋದಲ್ಲಿ ನೀವೇನು ನೋಡ್ತಾ ಇದ್ರಲ್ಲ ನವೀನ್ ಅಂತೇಳಿ ಆತನ ವಿರುದ್ಧ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಪ್ರತಿನಿಧಿ ಮಂಗಳ ಸಂತ್ರಸ್ತೆಯನ್ನು ಮಾತಾಡಿಸಿದ್ರೆ ಏನು ಹೇಳ್ತಾರೆ ಕೇಳೋಣ. ನಟಿಯರಿಗೆ ಸೋಷಿಯಲ್ ಮೀಡಿಯಾ ಮೂಲಕ ಲೈಂಗಿಕ ಕಿರುಕುಳ ನೀಡೋದು ದಿನೇ ದಿನೇ ಜಾಸ್ತಿ ಆಗ್ತಿರುವಂಥದ್ದು. ಈಗ ಆಲ್ರೆಡಿ ನಟಿ ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಇದೇ ರೀತಿ ಸೋಷಿಯಲ್ ಮೀಡಿಯಾ ಮೂಲಕ ಲೈಂಗಿಕ ಕಿರುಕುಳವನ್ನು ನೀಡಿ ಏನೆಲ್ಲ ಆಗಿದೆ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ. ಇದೀಗ ಸೀರಿಯಲ್ ನಟಿ ಅವರಿಗೂ ಕೂಡ ಇದೇ ರೀತಿ ಒಂದಷ್ಟು ಲೈಂಗಿಕ ಕಿರುಕುಳ ನೀಡಿ ಒಬ್ಬ ವ್ಯಕ್ತಿ ಮೆಸೇಜನ್ನು ಕಳಿಸ್ತಿದ್ದರು. ಸೊ ಹೀಗಾಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ದಾಖಲು ಮಾಡಿರುವಂಥದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಅವರೇ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ ಏನು ಹೇಳ್ತಾರೆ ಅಂತ. ಮೇಡಮ್, ಆ್ಯಕ್ಚುಲಿ ಈಗ ಆಗ್ತಿರೋದು ಎಲ್ರಿಗೂ ಗೊತ್ತಿರೋವಂಥದ್ದೇ. ಈಗ ಎಕ್ಸಾಂಪಲ್ ಅಂತ ಅಂದರೆ ನಟಿ ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಇದೇ ರೀತಿ ನಿಮ್ಗೆ ಯಾವ ಥರ ಒಂದಷ್ಟು ಮೆಸೇಜ್ಗಳನ್ನ ಕಳಿಸಿದ್ರು, ಫೋಟೋಗಳನ್ನ ಕಳಿಸಿದ್ರು, ಅದೇ ರೀತಿ ಫೋಟೋಗಳು ಮತ್ತು ಮೆಸೇಜ್ಗಳನ್ನು ಕಳಿಸಿ ಏನೆಲ್ಲ ಆಗಿದೆ, ಒಬ್ಬ ಸ್ಟಾರ್ ನಟನ ಜೀವನ ಈಗ ಯಾವ ಸ್ಥಿತಿಗೆ ಬಂದು ತಲುಪಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ. ಸೊ ನೀವು ಕೂಡ ಈಗ ಅಂಥದ್ದೇ ಒಂದು ಪ್ರಕರಣದಲ್ಲಿ ಸಿಲುಕಿ ಬೇಸತ್ತಿದ್ದೀರಾ, ಕಂಪ್ಲೇಂಟನ್ನು ಕೂಡ ದಾಖಲು ಮಾಡಿರುವಂಥದ್ದು. ಸೊ ಏನು ಹೇಳ್ತೀವಿ ಈ ಘಟನೆ? ಇದು ನಾನು ಕಾನೂನು ಪ್ರಕಾರವಾಗಿ ಹೋಗಿದ್ದೀನಿ. ಕಾನೂನು ಯಾರು ಕೈಗೆ ತಗೋಬಾರ್ದು. ನಾನು ಮೊದಲನೇದಾಗಿ ಅದೊಂದೇ ಹೇಳೋದು, ಬೇರೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ ಅದ್ರ ಬಗ್ಗೆ. ಈಗ ನಡೀತಿದೆ ಅವ್ರದ್ದು ತನಿಖೆ, ಅದರದ್ದಲ್ಲ. ನಂದು ಪರ್ಸ್ನಲ್ ಆಗಿ ಹೇಳ್ಬೇಕಂದ್ರೆ ನನ್ನ ಫ್ಯಾಮಿಲಿ ಜೊತೆಲಿ ಕೂತಿ ನಾನು ಮಾತಾಡಿ ನನ್ನ ಹಸ್ಬೆಂಡ್ ಹತ್ರ ಇದ್ರ ಬಗ್ಗೆ ಇದು ಟಾರ್ಚರ್ ಆಗ್ತಿತ್ತು 3.5 ತಿಂಗಳಿಂದ. ಅವನು 2-3 ಐಡಿ ಬ್ಲಾಕ್ ಮಾಡಿದ್ದೆ. ಅವನು ಮಾಡಿ ಕೂಡ 4ನೇ ಐಡಿಲಿ ಹಿಂಗೆ ಕಂಟಿನ್ಯೂ ಆಗ್ತಾ ಇತ್ತು. ಅದು ವಿಚಿತ್ರವಾದ ಕೆಟ್ಟ ಮೆಸೇಜ್ ವಿಡಿಯೋಸ್ಗಳು ಕಳಿಸೋದು. ಹಿಂಗಾಗಿ ನನಗೆ ಸ್ವಲ್ಪ ಕಿರಿಕಿರಿ ಅನಿಸ್ತಾ ಇತ್ತು, ಮೆಂಟಲ್ ಟಾರ್ಚರ್ ಅನಿಸ್ತಿತ್ತು. ಇದೇನು ಬಗೆಹರಿಯಲ್ಲ, ಇದು ಏನು ಟಾರ್ಚರ್ ಅನಿಸ್ತು. ಸೊ ಎಲ್ಲರೂ ಇಗ್ನೋರ್ ಮಾಡೋ ಅಂದ್ರು, ಹಂಗೆ ಇಗ್ನೋರ್ ಮಾಡಿದೆ. ನಾನು ಬ್ಲಾಕ್ ಮಾಡು ಅಂದ್ರು, ಬ್ಲಾಕ್ ಮಾಡಿದೆ. ಹಂಗೂ ನಡೀತಾ ಇತ್ತು. ಸೊ ಇದೇನಾದರೂ ನಾವು ಸ್ಟೆಪ್ ತಗೋಬೇಕು ಅಂತ ನನ್ನ ಫ್ಯಾಮಿಲಿ ಜೊತೆಲಿ ನನ್ನ ಹಸ್ಬೆಂಡ್ ಜೊತೆಲಿ ಕೂತ್ಕೊಂಡು ಮಾತಾಡಿ, ಇಲ್ಲ ಕಾನೂನು ಪ್ರಕಾರ ಹೋಗಿ ಏನಿದೆ ಅದನ್ನ ತಗೋ, ಒಂದ್ಸಲಿ ಕನ್ವೆ ಮಾಡಿ ನೋಡು ಆ ಮನುಷ್ಯನಿಗೆ ಅಂತ ಹೇಳಿದ್ರು. ನಾನು ನೀಟಾಗಿ ಒಂದು ಗುಡ್ ವೇನಲ್ಲಿ ಕನ್ವೆ ಮಾಡಕ್ ನೋಡಿದೆ. ಆ ಮನುಷ್ಯ ಕೇಳಕ್ ರೆಡಿ ಇರಲಿಲ್ಲ. ಈವನ್ ನಾನು ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿರಲಿಲ್ಲ. ಯಾವ ಇದ್ರಲ್ಲಿ ಬಂದ್ರು, ಯಾವ ಐಡಿನಲ್ಲಿ ಬಂದ್ರು ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿರಲಿಲ್ಲ. ಕೊನೆಗೆ ಮೆಸೆಂಜರಲ್ಲಿ ವಿಡಿಯೋಗಳನ್ನ ಕಳ್ಸಕ್ಕೆ ಸ್ಟಾರ್ಟ್ ಮಾಡ್ದ. ಮಾರ್ನಿಂಗ್ ಒಂದು 10-15 ಫೋಟೋಸ್ ಅಥವಾ 15 ವಿಡಿಯೋಸ್ ಎಲ್ಲ ಕಳ್ಸಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಏಕೋ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ, ಮೆಂಟಲಿ ಟಾರ್ಚರ್ ಆಗ್ತಿತ್ತು ಈಗ. ಸೊ ನಾನು ನೆಕ್ಸ್ಟ್ ಫರ್ದರ್ ನಾನು ಹೇಳಿದೆ ಅವನಿಗೆ, ಹಿಂಗೆಲ್ಲ ಮಾಡಬಾರ್ದು. ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಒಂದು ಅನ್ನೋನ್ ಒಂದು ಹೆಂಗಸ್ಗೆ ಈ ಥರ ಎಲ್ಲ ಮೆಸೇಜ್ ಕಳಿಸೋದು ಎಷ್ಟು ಮಟ್ಟಿಗೆ ಸರಿ, ಹಂಗೆ ಹಿಂಗೆ ಕನ್ವೆ ಆಗಲಿಲ್ಲ. ಕರೆದು ಕನ್ವೆ ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಆಗಲಿಲ್ಲ ಅಂದಾಗ ನನ್ನ ನೆಕ್ಸ್ಟ್ ಸ್ಟೆಪ್ಪು ನಾನು ಕಾನೂನು ಪ್ರಕಾರವಾಗಿ ತಗೋಬೇಕಾಗಿತ್ತು. ಪೊಲೀಸ್ ಅವ್ರ ಮುಖಾಂತರ ನಾನು ಹೋದೆ. ಪೊಲೀಸ್ ಅವರು ಸಹಕಾರ ನೀಡಿದ್ದಾರೆ, ಕೊಟ್ಟಿದ್ದಾರೆ, ಎಲ್ಲ ನಡೀತಿದೆ. ಅವ್ರನ್ನ ಕರೆದು ಕೂಡಿಸಿ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಜೊತೆಗೆ ಅವರು ಡಿಲೀಟ್ ಮಾಡಿದ್ರು ಸಹ, ಅಂದ್ರೆ ನೀವು ಬ್ಲಾಕ್ ಮಾಡಿದ್ರು ಸಹ ಅವ್ರನ್ನ ಅದೇ ಹೆಸರಲ್ಲಿ ಮತ್ತೆ ಕ್ರಿಯೇಟ್ ಆಗ್ತಾ ಇತ್ತಾ ಹೇಗೆ ಅಂತ? ಅದರ್ವೈಸ್ ಬೇರೆ ಹೆಸರುಗಳಿಂದ ನಿಮಗೆ ಮೆಸೇಜಸ್ ಕಳಿಸ್ತಾರೆ? ಅದೇ ಹೆಸರಲ್ಲಿ ನವೀನ್. ನಾನು ಅದನ್ನೆಲ್ಲ ತುಂಬಾ ಡೀಪ್ ಆಗಿ ನೋಡಕ್ ಹೋಗಿರ್ಲಿಲ್ಲ, ಇಗ್ನೋರ್ ಮಾಡ್ತಿದ್ದೆ. ಒಂದು 3 ಐಡಿ ಬ್ಲಾಕ್ ಮಾಡಿದ್ದೆ, ಹಿಂಗೆ ಇಗ್ನೋರ್ ಮಾಡ್ತಿದ್ದೆ. ಕೊನೆಗೆ ಏನ್ ಮಾಡೋದು, ಇದು ಏನಾದ್ರೂ ನಾನು ಸ್ಟೆಪ್ ತಗೋಬೇಕು ಅಂತ ಅನ್ನಿಸ್ತು. ಎಷ್ಟೋ ಜನಕ್ಕೆ ಆಗುತ್ತೆ, ನನ್ಗೊಬ್ಳಿಗೆ ಎಲ್ಲ ಎಲ್ಲರಿಗೂ ಆಗಿದೆ. ನಾನು ಬ್ರೇವ್ ಆಗಿ ಬಂದು ನಾನು ಕಂಪ್ಲೇಂಟ್ ಮಾಡಬೇಕು. ಇದು ಫ್ಯಾಮಿಲಿ ಸಪೋರ್ಟ್ ಮುಖ್ಯ. ಇದು ಎಲ್ಲದಕ್ಕಿಂತ ಫ್ಯಾಮಿಲಿ ಸಪೋರ್ಟ್ ಮುಖ್ಯ ನನಗೆ. ಎಲ್ಲಾ ಹೆಣ್ಮಕ್ಳಿಗೂ ಆಗಿರುತ್ತಿದ್ದು. ಎಲ್ಲ ಒಬ್ಬೊಬ್ರು ಐಸೋಲೇಟ್ ಆಗ್ಬಿಡ್ತಾರೆ ಮನೇಲಿ, ಒಬ್ಬೊಬ್ರು ಇನ್ನು ಮುಂದೆ ಹೋಗಿ ಏನಾದ್ರೂ ಅಟೆಂಪ್ಟ್ ಮಾಡ್ಬಿಡೋದು, ಒಂಥರ ಕುಗ್ಬಿಡೋದು ಮಾನಸಿಕವಾಗಿ. ಅದೆಲ್ಲ ಆಗ್ಬಾರ್ದು. ನನಗಾದಂಗೆ ಮುಂದೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಅಂತ ನಾನು ನಮ್ಮನೆಯವರು ಇದ್ರಿಂದ ಸಹಕಾರದಿಂದ ನಮ್ಮ ಮನೆಯವರೆಲ್ಲ ಕೋಆಪರೇಟ್ ಮಾಡಿದ್ರು. ಹೊರಗಡೆ ಅಂತಲ್ಲ, ಹೊರಗಡೆ ಹೇಳ್ತಾರೆ, 1000 ಜನ ಹೇಳ್ತಾರೆ ಇಗ್ನೋರ್ ಮಾಡಿ ಕೊಟ್ಬಿಡ್ಬೋದಾಗಿತ್ತು, ಬ್ಲಾಕ್ ಮಾಡ್ಬೋದಾಗಿತ್ತು. ಕಾಮನ್ ಆಗಿ ನಾನು ಅದನ್ನೇ ಮಾಡಿದೆ. ಎಲ್ಲರೂ ಏನ್ ಮಾಡ್ತಾರೆ ಅದನ್ನೇ ಮಾಡಿದೆ. ಸೊ ಆಗ್ಲಿಲ್ಲ ನನ್ಗೆ. ಹಿಂಗೆ ಬರ್ತಾನೆ ಇತ್ತು, ಟಾರ್ಚರ್ ತಡಿಯಕ್ ಆಗ್ತಿರ್ಲಿಲ್ಲ. ಸೊ ಕೂತ್ ಮಾತಾಡಿ ನಾನು ಫರ್ದರ್ ಸ್ಟೆಪ್ ಪೊಲೀಸ್ ಅವ್ರಿಗೆ ಹೇಳಿ
ಈ ಕಾಮೆಂಟ್ ಮಾಡೋರ್ಗೆ ಒಂದು ಹೇಳ್ತೀನಿ, ನಟಿಯರ್ಗಾಗ್ಲಿ ಯಾವುದೇ ಹೆಣ್ಮಕ್ಳಿಗಾಗಿ ಆಗಲಿ ಅವ್ರದ್ದೇ ಆದ ಒಂದು ಪರ್ಸನಲ್ ಲೈಫ್ ಅನ್ನೋದಿರುತ್ತೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಚೆನ್ನಾಗಿ ಒಂದು ಫೋಟೋ ಹಾಕಿದ ತಕ್ಷಣ, ವಿಡಿಯೋ ಹಾಕಿದ ತಕ್ಷಣ, ಇವ್ರು ಚೆನ್ನಾಗಿದ್ದಾರೆ, ಇವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ನಾವು ಕಾಮೆಂಟ್ ಮಾಡೋರೆ ಬೇರೆಯವರೆಲ್ಲ ಅನ್ನೋನ್ ಪರ್ಸನ್ ಎಲ್ಲ ನಮ್ಮ ಸರ್ಕಲಲ್ಲೇ ನಡೆಯುತ್ತೆ, ಇದು ನಮ್ಮ ಸರ್ಕಲಲ್ಲೇ ನಡೆಯುತ್ತೆ. ಸೊ ಅದನ್ನೆಲ್ಲ ಇಗ್ನೋರ್ ಮಾಡಬೇಕು. ಸೊ ನಾನು ಹೇಳೋದಂದ್ರೆ ಹೆಣ್ಮಕ್ಳು ಬ್ರೇವ್ ಆಗಿ ಸ್ಟೆಪ್ ತಗೋಬೇಕು. ಈ ಸೋಷಿಯಲ್ ಮೀಡಿಯಾ ಹರಾಸ್ಮೆಂಟು, ಈ ಮಾತು, ಈ ಟಾಂಟಿಂಗ್ ಮಾತುಗಳು, ಪ್ರವೋಕ್ ಮಾಡೋ ಮಾತುಗಳಿಗೆಲ್ಲ ಇನಿಷಿಯೇಟಿವ್ ಆಗಿ ಅವ್ರು ತಗೊಂಡು ಮುಂದೆ ಬಂದು ಬ್ರೇವ್ ಆಗಿ ಇದನ್ನ ಸ್ಟೆಪ್ ಕಾನೂನು ಪ್ರಕಾರವಾಗಿ ತಗೋಬೇಕು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.